ಜನನಿ ನ್ಯೂಸ್ ಚಾನೆಲ್ಗೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡುವ ಮೂಲಕ ನಮ್ಮ ಚಾನೆಲ್ಗೆ ಸಹಕರಿಸಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಹರಿಚಿನ್. ಯುಗಾದಿ ಹಬ್ಬ ಹೊಸ ವರ್ಷಕ್ಕೆ ಇಲ್ಲಿ ಕುಡಿಯೋ ನೀರಿನ ಎಲ್ಲ ಘಟಕಗಳನ್ನ ನಾವು ಲೋಕಾರ್ಪಣೆ ಮಾಡಬೇಕಾಗಿತ್ತು. ನನಗೆ ಸದನ ಇದ್ದಿದ್ದರಿಂದ ನಾನು ಒಂದು ಸ್ವಲ್ಪ ದಿನ ತಡವಾಗಿ ಬರ್ತೀನಿ ಅಂತ ಹೇಳಿದ್ದೆ. ಮತ್ತು ಈ ಊರುಗಳಲ್ಲಿ ಭಾಳ ಹಿಂದೆ ನಾವು ಪ್ರವಾಸ ಮಾಡಿದಾಗ ಕುಡಿಯೋ ನೀರಿಗೂ ಅಭಾವ ಇತ್ತು, ನೀರು ಇರ್ತಾ ಇರಲಿಲ್ಲ. ಬೋರ್ವೆಲ್ಸಲ್ಲಿ ನೀರು ಬತ್ತೋಗ್ತಾ ಇತ್ತು. ಆದರೆ ಈ ಫೆಬ್ರವರಿ ಮಾರ್ಚ್ ಅಷ್ಟರಲ್ಲಿ ನಾನು ತುಂಬ ಕುಡಿಯೋ ನೀರಿನ ಅಭಾವನ ಎದುರಿಸಿದ್ದೀನಿ ಹಿಂದೆ ಕಳೆದ 5-6 ವರ್ಷಗಳಲ್ಲಿ. ಇತ್ತೀಚೆಗೆ ನಮಗೆ ಪಾಲಾರ್ ನದಿ, ರಾಮಸಾಗರ ಕೆರೆ ಮತ್ತು ಬೇತ್ಮಂಗಲ ಕೆರೆ ಸ್ವಲ್ಪ ತುಂಬಿ ಕೂಡಿ ಹೋದ್ಮೇಲೆ ಈ ಭಾಗದ ರೈತರಲ್ಲಿ ಸ್ವಲ್ಪ ಬೋರ್ವೆಲ್ಸಲ್ಲಿ ನೀರು ಅಷ್ಟು ಕಡಿಮೆ ಆಗಿರೋದು ಕಾಣಿಸ್ತಾ ಇಲ್ಲ. ಬಟ್ ಈ ತಿಂಗಳು, ಇನ್ನೊಂದು ತಿಂಗಳು, 2 ತಿಂಗಳು ನಮಗೆ ಹಳ್ಳಿಗಳಲ್ಲಿ ಕುಡಿಯೋ ನೀರಿನ ಮಟ್ಟ ಸ್ವಲ್ಪ ಕಡಿಮೆ ಆಗ್ಬೋದು, ಅಭಾವ ಆಗ್ಬೋದು. ಅದನ್ನು ಎದುರಿಸಬೇಕು ಅಂತ ಸ್ವಲ್ಪ ಪಂಚಾಯತಿಯವರಿಗೆ, ಅಧಿಕಾರಿಗಳಿಗೆ, ಯಾರೀಗ ಅಡ್ಮಿನಿಸ್ಟ್ರೇಟರ್ ಇದ್ದಾರೆ ಅವ್ರಿಗೂ ಒಂದು ಜವಾಬ್ದಾರಿ ಆಗಿದೆ. ಅದೇ ರೀತಿ ಇವತ್ತು ಈ ಪಂಚಾಯತಿ ಪ್ರವಾಸ ಮಾಡುವಾಗ ಕ್ಯಾಸಂಬಳ್ಳಿ ನಾರಾಯಣ ಸ್ವಾಮಿ ಅಣ್ಣವರು ಮೊದಲಿಂದನೂ ನಮ್ಮ ಜೊತೆ ಊರಲ್ಲಿ ಅಭಿಮಾನನೂ ಇಟ್ಕೊಂಡಿದ್ದಾರೆ ಮತ್ತು ಎಲ್ಲ ಒಳ್ಳೆಯ ಕೆಲಸದಲ್ಲಿ ನಮ್ಮ ಜೊತೆ ನಿಂತಿದ್ದಾರೆ. ಸೊ ಇವತ್ತು ಎಲ್ಲ ಕುಡಿಯೋ ನೀರಿನ ಘಟಕಗಳನ್ನು ಲೋಕಾರ್ಪಣೆ ಮಾಡುವಾಗ ಪಂಚಾಯತಿ ಅಧ್ಯಕ್ಷರು ಗೀತಕ್ಕ ಅವರು ಪಂಚಾಯತಿ ಅಧ್ಯಕ್ಷರಾಗಿದ್ದವರು, ಮತ್ತು ಈ ತಾಯಿಯವರು ನಮಗೆ ಸುಮಾ ಅನ್ನೋರು ಈ ಜಾಗನ ದಾನ ಮಾಡಿದ್ದಾರೆ. ಫಿಲ್ಟರ್ಸ್ ಹಾಕೋದಕ್ಕೆ ಇವಾಗ ಕೆಲವೊಂದು ಜಾಗದಲ್ಲಿ ನಮ್ಗೆ ಏನು ಸಮಸ್ಯೆ ಆಗುತ್ತೆ ಅಂದರೆ ಊರಲ್ಲಿ ಯಾರೂ ಜಾಗ ಕೊಡೋದಕ್ಕೆ ಮುಂದೆ ಬರಲ್ಲ. ಕೆಲವೊಂದು ಅಂಗನವಾಡೀಸ್ ಕಟ್ಟೋದು ಕೂಡ ಪಂಚಾಯತಿ ಜಾಗ ಇದ್ದರೆ ಅಲ್ಲಿ ಮಾಡ್ಬೋದು. ಪಂಚಾಯತಿ ಜಾಗ ಇಲ್ಲದೆ, ಸರ್ಕಾರದ ಜಾಗ ಇಲ್ಲದೆ ಇದ್ದಾಗ ಕಷ್ಟ ಆಗುತ್ತೆ. ಊರಿಗೆ ಒಳ್ಳೇದಾಗಬೇಕು ಅಂತಂದ್ಬಿಟ್ಟು ಇಂಥವರು ತುಂಬ ಕಡಿಮೆ ಜನ ಇರ್ತಾರೆ, ಅವರು ಮುಂದೆ ಬಂದು ಜಾಗ ದಾನ ಮಾಡಿದ್ದಾರೆ. ಈ ಊರಿಗೆ ಮುಂದಿನ ದಿನಗಳಲ್ಲಿ ಅವರು ಈ ಜಾಗಕ್ಕೆ ಅವ್ರ ಹೆಸರು ಕೂಡ ನಾನು ನಾಮಕರಣ ಮಾಡ್ತೀನಿ ಅಂತ ಹೇಳ್ತಾ, ಎಲ್ಲ ನಮ್ಮ ಮುಖಂಡರು, ಕ್ಯಾಸಂಬಳ್ಳಿ ಹೋಗಲಿ, ಬೇತ್ಮಂಗಲ ಹೋಗಲಿ, ಎಲ್ಲ ಮುಖಂಡರು ಕೂಡ ಈ ಭಾಗ ಪ್ರವಾಸ ಮಾಡುವಾಗ ನಮ್ಮ ಜೊತೆ ಬಂದು ಎಲ್ಲ 4 ಕುಡಿಯೋ ನೀರಿನ ಘಟಕಗಳನ್ನು ನಾವಿವತ್ತು ಲೋಕಾರ್ಪಣೆ ಮಾಡಿದ್ದೀವಿ. ಇನ್ನೂ ಒಂದಿದೆ, 5 ಕುಡಿಯೋ ನೀರಿನ ಘಟಕಗಳನ್ನು ಲೋಕಾರ್ಪಣೆ ಮಾಡಿದ್ದೀವಿ. ಒಂದು ಮೊದಲನೇದು ನಾವು ಬುಲ್ಲಂಪಲ್ಲಿ, ಪೀಲ್ವಾರದಿಂದ ಮುಂದಕ್ಕೆ ಬುಲ್ಲಂಪಲ್ಲಿ ಮಾಡಿಕೊಂಡು ಅದಾದ್ಮೇಲೆ ನಾಗಕುಪ್ಪ, ರಾಜ್ಪೇಟ್ ರೋಡ್ ಒಂದು, ನಾಗಕುಪ್ಪ ಒಂದು, ಮತ್ತೆ ಶ್ರೀನಿವಾಸಂದ್ರ ಇನ್ನೊಂದು ಮೇಲ್ಪಲ್ಲಿ, 5 ಜಾಗದಲ್ಲಿ ಶ್ರೀನಿವಾಸಂದ್ರ ಪಂಚಾಯತಿಯಲ್ಲಿ ಕುಡಿಯೋ ನೀರಿನ ಘಟಕಗಳು. ಒಂದು ಕುಡಿಯೋ ನೀರಿನ ಘಟಕ 12 ಲಕ್ಷ ವೆಚ್ಚದಲ್ಲಿ ಮಾಡಿದ್ದೀವಿ. 5 ವರ್ಷ ಮೇಂಟೆನೆನ್ಸ್ ಮಾಡಬೇಕು ಅನ್ನೋವಂಥ ಒಂದು ದೂರದೃಷ್ಟಿ ಇಟ್ಕೊಂಡು, ಮೊದಲೆಲ್ಲ ಕುಡಿಯೋ ನೀರುಗಳನ್ನ ಮಾಡ್ತಾಯಿದ್ರು. 2 ತಿಂಗಳು, 3 ತಿಂಗಳು ಅಥವಾ 6 ತಿಂಗಳಲ್ಲಿ ಅದು ಕೆಲಸ ಮಾಡಲಿಲ್ಲ ಅಂದರೆ ಅದನ್ನು ಮೇಂಟೆನೆನ್ಸ್ ಇಲ್ಲದೆ ಹಾಳಾಗಿರುವಂಥದ್ದನ್ನು ನೋಡ್ತಾ ಇದ್ದೀವಿ. ಹಳ್ಳಿಗಳವ್ರಿಗೂ ತುಂಬ ಕಷ್ಟ ಆಗ್ತಾಯಿದ್ದು, ಈ ಊರಿಂದ ಬಿಟ್ಟು ಬೇರೆ ನೀರು ತರಕ್ಕೆ ಹೋಗಬೇಕು ಅಂದರೆ ಕಷ್ಟ ಆಗ್ತಾಯಿತ್ತು. ಇಂಥ ಬೇಸಿಗೆಯಲ್ಲಿ ಆ ಅಭಾವನ ತಪ್ಪಿಸ್ಲಿಕ್ಕೆ ಇದಕ್ಕೂ ಕೂಡ ವಿಶೇಷವಾಗಿ ಒಂದು ಬೋರ್ವೆಲ್ದು ವ್ಯವಸ್ಥೆ ಮಾಡಿ ಪಂಚಾಯತಿಯವರಿಗೆ ಜವಾಬ್ದಾರಿ ಕೊಟ್ಟು ಅದನ್ನು ಮೇಂಟೈನ್ ಮಾಡಿಸ್ತಾ ಇದ್ದೀವಿ. ಸೊ ಇವೆಲ್ಲನೂ ಕೂಡ ನಾವು ಮುಂದೆ 3-4 ವರ್ಷ ಅಥವಾ 5 ವರ್ಷ ಸಮಸ್ಯೆ ಬರಬಾರ್ದು ಅನ್ನುವಂಥ ದೂರದೃಷ್ಟಿ ಇಟ್ಕೊಂಡು ಈ ಕುಡಿಯೋ ನೀರಿನ ಘಟಕಗಳನ್ನು ಲೋಕಾರ್ಪಣೆ ಮಾಡಿದ್ದೀವಿ. ನಮ್ಮ ಶ್ರೀನಿವಾಸಂದ್ರ ಪಂಚಾಯತಿಗೆ ನಮ್ಮ ಶ್ರೀಮತಿ ರೂಪಕಲಾ ಶಶಿಧರ್, ನಮ್ಮ ಕ್ಷೇತ್ರದ ಶಾಸಕರು, ಇವತ್ತು ನಮ್ಮ ಈ ಶ್ರೀನಿವಾಸಂದ್ರ ಪಂಚಾಯತಿಗೆ 5 ಕುಡಿಯೋ ನೀರಿನ ಘಟಕಗಳನ್ನು ವ್ಯವಸ್ಥೆ ಮಾಡಿಕೊಟ್ಟಿದ್ದಾರೆ. ಮತ್ತು ಇವತ್ತು ಹೇಳಬೇಕಂದ್ರೆ ನಮ್ಮ ಪಂಚಾಯತಲ್ಲಿ ನಾವು ಚೇರ್ಮನ್ ಆದಮೇಲೆ ನಮ್ಮೂರಲ್ಲಿ ರೋಡ್ ಆಗಲಿ, ಯಾವುದೇ ಒಂದು ರೋಡ್ ಆಗಲಿ, ಐಮಾರ್ಸ್ ಲೈಟ್ಸು ಎಲ್ಲ ಊರಲ್ಲೂ ಸುಮಾರು ಐಮಾರ್ಸ್ ಲೈಟ್ ಕೊಟ್ಟಿದ್ದಾರೆ.
ವಾಟರ್ ವ್ಯವಸ್ಥೆಗಳು ಕೊಟ್ಟಿದ್ದಾರೆ, ಮತ್ತು ಸಿಮೆಂಟ್ ರೋಡ್ಗಳು ಹಾಕ್ಸಿದ್ದಾರೆ. ಇನ್ನೊಂದು ನಮ್ಮ ಪಂಚಾಯತ್ಗೆ ಬೇಕಾಗಿರೋದು ಇನ್ನೊಂದು 3 ವಾಟರ್ ಪಂಪು ಮತ್ತು ಇನ್ನೊಂದು 3 ಐಮಾ ಸ್ಟೇಜ್ ಬಿಟ್ಟಿದ್ರೆ ಎಲ್ಲ ಊರುಗಳಲ್ಲೂ ಸಿಗುತ್ತದೆ. ಮತ್ತು ಐಮಾ ಮಾಡಿರೋದು ನಮಗೆ ಹೇಳೋದು ಇಷ್ಟೊತ್ತು ಅಣ್ಣ ಹೇಳಿದ್ರು, ನಾವೇನು ಹೇಳಬೇಕಾಗಿಲ್ಲ. ನಮ್ಮ ಶಾಸಕರು ಬಂದ ಮೇಲೆ ಯಾವುದೇ ಕಾರಣಕ್ಕೂ ಐಮಾ ಪ್ರಜೆಗಳಿಗೋಸ್ಕರ ಬಂದು ನಮ್ಮ KGF ಕ್ಷೇತ್ರ ಇಷ್ಟು ಡೆವಲಪ್ ಆಗಬೇಕಂದ್ರೆ ಯಾರ ಕೈಯಲ್ಲಿ ಇಷ್ಟು ವರ್ಷಗಳಿಂದ ಯಾರೂ ಮಾಡಿಲ್ಲ. ಅವ್ರು ಬಂದು ಇಷ್ಟು ನಿಮಗೆಲ್ಲ ಗೊತ್ತಿರೋ ವಿಷಯನೇ, ಎಲ್ಲ ಕಡೆನೂ ಮಾತಾಡ್ತಾ ಇದ್ದಾರೆ. ರೂಪಮ್ಮ ಬಂದ ಮೇಲೆ ನಮಗೆ ಒಳ್ಳೆ ಡೆವಲಪ್, ನಮ್ಮ ರೋಡ್ KGF ರೋಡ್ ಯಾವ ಥರ ಐತೆ ಅಂತ ಗೊತ್ತಿದೆ ನಮಗೆ. ಇವತ್ತು ಏನಾಗಿದೆ, ಎಲ್ಲ ಕಡೆ ಹೆಣ್ಮಕ್ಳು ಓಡಾಡೋಕ್ಕೆ ಭಯ ಬೀಳ್ತಾಯಿದ್ರು. ಎಲ್ಲೋದ್ರೂ ಇವಾಗ ಲೈಟ್ಗಳು ಒಳ್ಳೆ ಇದು ಸಿಟಿ ಇದ್ದಂಗೆ ಇರ್ತದೆ. ಯಾವ ಕಡೆ ಹೋದ್ರೂ ಬೆಮಲ್ ಆಗಲಿ ಇಲ್ಲಿ ಯಾವ ಕಡೆ ಹೋದ್ರೂ ಹಂಗೆ ಇರ್ತದೆ ಇಷ್ಟು. ಮತ್ತು ನಮ್ಮ ಕ್ಷೇತ್ರದಲ್ಲಿ ಇನ್ನೂ ಸುಮಾರು ಸ್ವಲ್ಪ ಕೆಲಸಗಳಾಗಬೇಕು, ಸಿಮೆಂಟ್ ರೋಡ್ಗಳು ಅವೆಲ್ಲ ಕೇಳಿದ್ದೀವಿ. ಮತ್ತು ಅದೆಲ್ಲ ಮಾಡಿಕೊಡ್ತೀನಿ ಅಂತ ಹೇಳ್ಬಿಟ್ಟು ಹೇಳಿದ್ದಾರೆ. ಇನ್ನು ಮುಂದೆ ಅಮ್ಮ ಇದೇ ಥರ ಕೆಲಸ ಮಾಡ್ತಾರೆ ಅಂತ ನಮ್ಗೆ ನಂಬಿಕೆ ಇದೆ. ನಮ್ಮ ಈ ಸಲ ಮಿನಿಸ್ಟ್ರು ಆಗ್ತಾರೆ ಅಂತ ನಮ್ಮ ಒಂದು ನಂಬಿಕೆ ಗ್ಯಾರಂಟಿ ಇದೆ. ದಯವಿಟ್ಟು ಅವ್ರು ಮಿನಿಸ್ಟ್ರ್ ಆದರೆ ನಮ್ಮ ಕ್ಷೇತ್ರ ಇನ್ನೂ ಅಭಿವೃದ್ಧಿ ಆಗುತ್ತೆ ಅಂತ ಹೇಳ್ಬಿಟ್ಟು ಈ ಮೂಲಕ ತಿಳಿದು KGFನ ಶಾಸಕರು ಕರಕುಶಲ ಕೈಗಾರಿಕಾ ನಿಗಮದ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀಮತಿ ರೂಪಾ ಶಶಿಧರ್ ಅವರು ನಿಜಕ್ಕೂ ಕೂಡ ಅವರ ಕಾರ್ಯವೈಖರಿ ಬಹಳ ವೈಶಿಷ್ಟ್ಯದಿಂದ ಕೂಡಿರ್ತಕ್ಕಂಥ ಒಂದು ವ್ಯವಸ್ಥೆಯಲ್ಲಿ ನಡೀತಾ ಇದೆ. ಇವತ್ತು ಸುಮಾರು ಕಡೆ ಕೂಡ ಶ್ರೀನಿವಾಸಪುರ ಪಂಚಾಯತಿನಲ್ಲಿ 5 ಕಡೆ ಕುಡಿಯುವ ನೀರನ್ನು ಲೋಕಾರ್ಪಣೆ ಮಾಡ್ತಕ್ಕಂಥದ್ದು ಅತ್ಯಂತ ಶ್ಲಾಘನೀಯ ಕೂಡ. ಶ್ರೀಮತಿ ರೂಪಾ ಶಶಿಧರ್ ಅವರು ಇವತ್ತು 2018ರಲ್ಲಿ ಏನು ಇಲ್ಲಿ KGF ಶಾಸಕರಾದ ಮೇಲೆ ನಿಜಕ್ಕೂ ಕೂಡ KGFನ ಜನಕ್ಕೆ, ಆ ವಿಧಾನಸಭಾ ಕ್ಷೇತ್ರದ ಜನಕ್ಕೆ ಭಾಗ್ಯದ ಬಾಗಿಲು ತೆರೆದ ರೀತಿಯಲ್ಲಿ ಆಯಮ್ಮ ಕೆಲಸ ಮಾಡ್ತಾ ಇದ್ದಾರೆ. ಅನೇಕ ಅಭಿವೃದ್ಧಿ ಕಾರ್ಯಗಳು ಕೂಡ ಇವತ್ತು ನೋಡ್ತಾ ಇದ್ರು ಕೂಡ ಎಲ್ಲ ಕೂಡ ಆಶ್ಚರ್ಯಕರವಾಗಿರ್ತಕ್ಕಂಥ ಒಳ್ಳೆಯ ಎಲ್ಲ ಅವರ KGFನಲ್ಲಿ ಯಾವ ರೀತಿ ಅಭಿವೃದ್ಧಿ ಮಾಡ್ತಾ ಇದ್ದಾರೆ, ಗ್ರಾಮಾಂತರ ಪ್ರದೇಶದಲ್ಲಿ ಯಾವ ರೀತಿ ಏನು ಅವರ ಅಭಿವೃದ್ಧಿಗಳನ್ನು ಮಾಡ್ತಾ ಇದ್ದಾರೆ ಅಂತಕ್ಕಂಥದ್ದನ್ನೆಲ್ಲ ಇಡೀ ನಾವು ಕೂಡ ನೋಡ್ತಾ ಇದ್ದೇವೆ. ಹೀಗಾಗಿ ಇವತ್ತು ಈ ಗಡಿನಾಡು ಪ್ರದೇಶದಲ್ಲಿ ಕೂಡ ಎಲ್ಲ ಕೂಡ ಎಲ್ಲರೂ ಕೂಡ ಒಡನಾಡಿ ಇಟ್ಕೊಂಡು ಮಾಡ್ತಕ್ಕಂಥದ್ದು ಶ್ಲಾಘನೀಯ ಕೂಡ. ಅದಕ್ಕಾಗಿ ನಾವು 2018ರಿಂದ ಅಮ್ಮನಿಗೆ ನಾವು ಸಹಕಾರ ಕೊಟ್ಟಿದ್ದೀವಿ. ಅವರು ಶಾಸಕರಾಗಬೇಕು ಅಂತ ದೃಷ್ಟಿಯಿಂದ. ಶಾಸಕರಾಗ್ತಕ್ಕಂಥದ್ದನ್ನು ಯಾವುದೇ ವಸೂಲಿ ಮಾಡೋದಕ್ಕಲ್ಲ, ಈ ಜನರ ಸಮಸ್ಯೆಗಳನ್ನು ಬಗೆಹರಿಸ್ತಕ್ಕಂಥ, ಜನರಿಗೆ ಕುಡಿಯುವ ನೀರಿನ ವ್ಯವಸ್ಥೆ ಇರ್ಬೋದು, ಸಾರಿಗೆ ವ್ಯವಸ್ಥೆ ಇರ್ಬೋದು, ಯಾವುದೇ ವ್ಯವಸ್ಥೆಯನ್ನು ಮಾಡ್ತಕ್ಕಂಥದ್ದು ಒಬ್ಬ ಶಾಸಕರ ಜವಾಬ್ದಾರಿ. ಹಂಗಾಗಿ ಆದರೂ ಕೂಡ ಕೇಂದ್ರದ ಒಬ್ಬ ಸರ್ಕಾರದ ಒಬ್ಬ ಮಂತ್ರಿಗಳ ಮಗಳಾಗಿ ಇವತ್ತು ಇಷ್ಟೊಂದು ಒಳ್ಳೆಯ ಕಾರ್ಯರೂಪವನ್ನು ತರ್ತಾ ಇದ್ದಾರೆ. ನಮಗೆಲ್ಲೂ ಕೂಡ ನಮಗೆ ಒಳ್ಳೆಯದು, ತುಂಬ ಖುಷಿ ಆಗ್ತದೆ. ಹಂಗಾಗಿ ಇವತ್ತು ಈ ಜನಕ್ಕೆ ಒಳ್ಳೆಯದಾಗ್ತಾ ಇದೆ. ಮುಂದೆ ಕೂಡ ಈ ಕ್ಷೇತ್ರ ಜನತೆಗೆ ಅಮ್ಮನ ಮೇಲೆ ಏನು ಒಳ್ಳೆಯ ಭಾವನೆ ಇಟ್ಕೊಂಡಿದ್ದಾರೆ, ಒಳ್ಳೊಳ್ಳೆ ಇಂಟ್ರೆಸ್ಟ್ ಬರೆಸ್ತಕ್ಕಂಥ ಒಂದು ಆಶಾಭಾವನೆಯನ್ನು ಕೂಡ ಮಾಡಿದ್ದಾರೆ. ಜೊತೆಗೆ ಮೊನ್ನೆ ಪೊಲೀಸ್ ಇಲಾಖೆಯಿಂದ ಕೂಡ ಸುಮಾರು 1,000 ಜನರಿಗೆ ಸುಮಾರು 400 ಚಿಲ್ಲರೆ ಕೋಟಿ ರೂಪಾಯಿಗಳನ್ನು ತಂದಿರತಕ್ಕಂಥದ್ದು ಕೂಡ ಶ್ಲಾಘನೀಯ. ಅಂಬೇಡ್ಕರ್ ರಿಸರ್ಚ್ ಸೆಂಟರನ್ನು ಇವತ್ತು KGFದಲ್ಲಿ ಅನೇಕ ವರ್ಷಗಳು ಕೂಡ ಅದು ಕೂಡ SC ST ಹೆಚ್ಚು ಜನಸಂಖ್ಯೆ ಇದ್ದರೂ ಕೂಡ ಇಲ್ಲಿ ಯಾರು ಕೂಡ ಅಂಬೇಡ್ಕರ್ ಏನು ಸಂಶೋಧನಾ ಕೇಂದ್ರವನ್ನು ಮಾಡಿರಲಿಲ್ಲ. ಹಂಗಾಗಿ ಅದು ಕೂಡ ಸುಮಾರು 15 ಕೋಟಿ ರೂಪಾಯಿ ವ್ಯವಸ್ಥೆಯಲ್ಲಿ ಅದನ್ನು ಕೂಡ ಮಾಡಿರ್ತಕ್ಕಂಥದ್ದು ಶ್ಲಾಘನೀಯ. ಹಂಗಾಗಿ ಶ್ರೀಮತಿ ರೂಪಾ ಶಶಿಧರ್ ಅವರು ಇವತ್ತು ಅತ್ಯಂತ ಸೊಗಸಾಗಿ ಜನರಿಗೆ ಸಂಕಷ್ಟಗಳನ್ನು ಬಗೆಹರಿಸ್ತಕ್ಕಂಥ ಕೆಲಸ ಮಾಡ್ಕೊಂಡು ಬರ್ತಾ ಇದೆ. ಅದಕ್ಕೆ ಮುಂದೆ ಕೂಡ ಅದೇ ರೀತಿ ಕೂಡ ಮಾಡ್ತಾರೆ ಅಂತಕ್ಕಂಥ ಭಾವನೆಯಲ್ಲಿ ನನ್ನನ್ನು ಕೂಡ ಕರೆದಿದ್ದು. ಅದಕ್ಕಾಗಿ ನಾನು ಕೂಡ ಈ ಒಂದು ಸಂದರ್ಭದಲ್ಲಿ ಹಾಜರಿದ್ದೇನೆ. ಅದಕ್ಕೆ ನನಗೂ ಕೂಡ ಸಂತೋಷ ಆಗಿದೆ ಅಂತಕ್ಕಂಥ ಮಾತನ್ನು ಪ್ರಿಯ ಶಾಸಕರು ರೂಪಕಲಾ ಶಶಿಧರ್ ಮೇಡಮ್ನವರು ಮೇಡಮ್ನವರ ಅಮೃತ ಹಸ್ತಗಳಿಂದ ಇವತ್ತು ಶ್ರೀನಿವಾಸಪುರ ಪಂಚಾಯತಿಯಲ್ಲಿ ಸುಮಾರು 5 ಘಟಕಗಳನ್ನು, ಶುದ್ಧೀಕರಣ ಘಟಕಗಳನ್ನು ಮೇಡಮ್ನವರ ಅಮೃತ ಹಸ್ತದಿಂದ ಇವತ್ತು ನಾಮಕರಣ ಮಾಡಿದ್ದಾರೆ. ಮೇಡಮ್ನವರು ಅಭಿವೃದ್ಧಿ ಅಂದರೆ ಮೇಡಮ್ ನಮಗೆಲ್ಲ ಗೊತ್ತಿದ್ದಂಗೆ ನಾವು KGF ಮೊದಲು ನೋಡಿದ KGFಗೂ 2018ರಿಂದ KGF ರೂರಲ್ ಆಗಿರ್ಬೋದು, KGF ಟೌನ್ ಆಗಿರ್ಬೋದು, ತಾವೆಲ್ಲರೂ ನೋಡಿದ್ದೀರಾ ಯಾವ ಥರ ಡೆವಲಪ್ಮೆಂಟ್ ಆಗ್ತಾ ಇದೆ KGF ಅಂತ. ಹಂತವಾಗಿ ಮೇಡಮ್ನವ್ರು ಪ್ರತಿಯೊಂದು ಊರಲ್ಲಿ ಐಮಾ ಸ್ಟೇಟ್ ಇರ್ಬೋದು, CC ರಸ್ತೆಗಳಿರ್ಬೋದು, ಶುದ್ಧ ನೀರಿನ ಘಟಕಗಳಿರ್ಬೋದು, ಮತ್ತು ರಸ್ತೆಗಳ ಅಗಲೀಕರಣ ಇರ್ಬೋದು,
ಮತ್ತು ಅಂಬೇಡ್ಕರ್ ಭವನ ಈಗ ಹೇಳಿದ್ರು ನಮ್ಮ ಅಣ್ಣವರು, ಅದು ಇರ್ಬೋದು, ಮತ್ತು ಪೊಲೀಸ್ ಬೆಟಾಲಿಯನ್ ಇರ್ಬೋದು, ಮತ್ತು ಯುವಕರಿಗೆ ಈಗ ಹೊಸದಾಗಿ ಕೈಗಾರಿಕಾ ಮೊನ್ನೆ ಮೇಡಮ್ನವರು ವಿಧಾನಸೌಧದಲ್ಲಿ ಮಾತಾಡಿದ್ದಾರೆ. 15,000 ಯುವಕರಿಗೆ ಹತ್ರ ನಮಗೆ ಇಲ್ಲಿ ಬರ್ತಾ ಇರೋದು, ಕೈಗಾರಿಕೆ ಬರ್ತಾ ಇರೋದ್ರಿಂದ ಯುವಕರಿಗೆ ಇಲ್ಲಿರೋ ಭಾಗದಲ್ಲಿ ನಮಗೆ ಯುವಕರಿಗೆ ಕೆಲಸ ಬೇಕು ಅಂತ ಮೇಡಮ್ನವರು ಕೇಳಿರೋ ತಾವೆಲ್ಲ ನೋಡಿದ್ದೀರಾ. ಹಾಗಾಗಿ ಅಭಿವೃದ್ಧಿ ಪಥದಲ್ಲಿ ಸಾಗ್ತಾ ಇದೆ KGF. ಮತ್ತು ನೀರಿನ ಅಭಾವ ಈಗ ತಾನೇ ಮೇಡಮ್ನವರು ಮೊನ್ನೆ ಮೀಟಿಂಗ್ ಮಾಡಿದ್ದಾರೆ ತಾಲೂಕು ಪಂಚಾಯತಿಯಲ್ಲಿ. ಎಲ್ಲ PDOಸ್ನ IOನ ನಮ್ಮ ಎಲ್ಲರನ್ನ ಕರೆದು ಮೀಟಿಂಗ್ ಮಾಡಿದ್ದಾರೆ. ನೀರಿನ ಅಭಾವ ಮುಂದೆ ಬರ್ಬೋದು, ಅದನ್ನು ಯಾವ ಥರ ನಿಭಾಯಿಸಬೇಕು ಅಂತ ಹೇಳ್ಬಿಟ್ಟು ಅದನ್ನು ನಮ್ಮ ಆಡಳಿತ ಮಂಡಳಿಗೆ ತಿಳಿಸಿದ್ದಾರೆ ಮೇಡಮ್ನವರು. ಈ ಶುದ್ಧ ನೀರು ಘಟಕಗಳು ಎಲ್ಲರೂ ಕಡೆಯವರು ಒಳ್ಳೆ ನೀರು ಕುಡಿಬೇಕಂತ ಹೇಳ್ಬಿಟ್ಟು ಮೇಡಮ್ನವ್ರ ಮನಸ್ಸಲ್ಲಿತ್ತು. ನಮ್ಮ ಸರ್ಕಾರ 3 ವರ್ಷಕ್ಕೆ ಮುಂಚೆ ಇಲ್ಲ, ಆದ್ದರಿಂದ ಮೇಡಮ್ನವರು ಅದರಲ್ಲಿ ಮನಸ್ಸು ಮಾಡಿಕೊಂಡು ಈಗ ನಮ್ಮ ಸರ್ಕಾರ ಬಂದ ಮೇಲೆ ಹಂತವಾಗಿ ಫಿಲ್ಲಿಂಗು ಎಲ್ಲ ನಮ್ಮ ಕಮಸಂದ್ರ ಪಂಚಾಯತಿ ಇಲ್ಲೆಲ್ಲ ಒಂದು ಫಿಲ್ ಆಗೋಯಿತು. ಹಂಗಾಗಿ ಒಂದೊಂದು ಪಂಚಾಯತಿನ ಫಿಲ್ ಮಾಡ್ಕೊಂಬರ್ತಾರೆ. ಇಂಟೆನ್ಷನ್ ಹೇಳ್ದಂಗೆ ಈ ಪಂಚಾಯತಿಲಿ ಇನ್ನೊಂದು 2-3 ವಿಲೇಜ್ ಇರ್ಬೋದು ಅಷ್ಟೇ. ಪ್ರತಿಯೊಂದು ಪಂಚಾಯತಿಲೂ ಮೇಡಮ್ನವ್ರು ಪಟ್ಟಿ ಮಾಡೋಕೆ ಹೇಳಿದ್ದಾರೆ, ಆ ಪಟ್ಟಿ ಮಾಡಿಕೊಡ್ತಾ ಇದ್ದೀವಿ. ಪ್ರತಿಯೊಂದು ಪಂಚಾಯತಿಲೂ ಪ್ರತಿಯೊಂದು ಊರಲ್ಲಿ ಶುದ್ಧ ನೀರಿನ ಘಟಕ ಸ್ಥಾಪನೆ ಮಾಡಬೇಕಂತ ಹೇಳ್ಬಿಟ್ಟು ಮೇಡಮ್ನು ಶಬ್ದ ಮಾಡಿದ್ದಾರೆ. ಹಾಗಾಗಿ ಎಲ್ಲ ವರ್ಗದವ್ರನ್ನು ಮತ್ತು ಎಲ್ಲರನ್ನೂ ವಿಶ್ವಾಸದಲ್ಲಿಟ್ಕೊಂಡು ಮೇಡಮ್ನವ್ರ ಅಭಿವೃದ್ಧಿ ಕಡೆ ಪ್ರಯಾಣ ಮಾಡ್ತಾಯಿದ್ದಾರೆ. ಅವರಿಗೆ ನಮ್ಮ ಪೂರ್ವಕ ವಂದನೆಗಳು.